ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಒಬ್ಬ ಹೆಣ್ಮಗಳಾಗಿ ನಾನಿವತ್ತು ಸುಳ್ಳು ಅತ್ಯಾಚಾರ ಆರೋಪಗಳ ವಿರುದ್ಧ ಆತಂಕದ ಮಾತುಗಳನ್ನು ಆಡೋದಕ್ಕೆ ಬಂದಿದ್ದೀನಿ. ಅತ್ಯಾಚಾರ ಅನ್ನುವಂಥದ್ದು ಹೆಣ್ಣಿನ ವಿರುದ್ಧ ಆಗಬಹುದಾದಂತಹ ಅತ್ಯಂತ ಘೋರ ದೌರ್ಜನ್ಯ. ಒಂದು ಹೆಣ್ಣಿನ ಜೀವನದಲ್ಲಿ ಅತ್ಯಾಚಾರ ಅನ್ನುವಂಥದ್ದು ಸಾವಿಗಿಂತ ಸೀರಿಯಸ್ ವಿಚಾರ. ಯಾಕೆಂತ ಕೇಳಿ, ಹೆಣ್ಣು ಪ್ರಾಣಕ್ಕಿಂತ ಹೆಚ್ಚಾಗಿ ಮಾನಕ್ಕೆ ಬೆಲೆ ಕೊಡೋಳು ಅನ್ನುವಂತಹ ನಂಬಿಕೆ ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯದಲ್ಲಿದೆ. ಇದೇ ಕಾರಣಕ್ಕೆ ಭಾರತದಲ್ಲಿ ಅತ್ಯಾಚಾರ ಪ್ರಕರಣವನ್ನ ಕಾನೂನು ಮತ್ತು ನ್ಯಾಯಾಲಯ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತೆ. ಅತ್ಯಾಚಾರಕ್ಕೆ ಒಳಗಾಗುವಂತಹ ಹೆಣ್ಣಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕೆಲಸವನ್ನ ಮಾಡುತ್ತೆ. ಅದೇ ರೀತಿ ಅತ್ಯಾಚಾರ ಆರೋಪಿಗೆ ಅಪರಾಧ ಸಾಬೀತಾದಲ್ಲಿ ಕಠಿಣ ಶಿಕ್ಷೆಯನ್ನು ಕೂಡ ವಿಧಿಸುತ್ತೆ. ಆದರೆ ಅತ್ಯಾಚಾರ ಅನ್ನುವಂಥ ವಿಚಾರವನ್ನ ಅಸ್ತ್ರವಾಗಿಸ್ಕೊಳ್ಳುವಂಥದ್ದು, ಅದೇ ರೀತಿ ಅದನ್ನ ಲಾಭಕ್ಕೆ ಬಳಸ್ಕೊಳ್ಳುವಂಥದ್ದು, ಆ್ಯಂಡ್ ಅದನ್ನ ಪುರುಷನ ಬದುಕನ್ನ, ಚಾರಿತ್ರ್ಯವನ್ನ ಮುಗಿಸ್ಬಿಡೋದಕ್ಕೆ ಬಳಸುವಂಥದ್ದು ಇತ್ತೀಚೆಗೆ ಬಹಳ ಅತಿ ಆಗ್ತಾ ಇದೆ. ಅತ್ಯಾಚಾರ ಅನ್ನುವಂಥ ಅಪರಾಧವನ್ನ ದುರುಪಯೋಗ ಪಡಿಸ್ಕೊಳ್ಳಲಾಗ್ತಾ ಇದೆ. ಇದು ಖಂಡಿತವಾಗ್ಲೂ ಕೂಡ ಅಕ್ಷಮ್ಯ. ಇಂಥ ಪ್ರಕರಣಗಳಲ್ಲಿ ಅತ್ಯಾಚಾರ ಆರೋಪ ಸುಳ್ಳು ಅಂತ ಸಾಬೀತಾದ ಮೇಲೂ ಕೂಡ ಆರೋಪವನ್ನ ಮಾಡಿದಂತಹ ಹೆಣ್ಣಿಗೆ ಶಿಕ್ಷೆ ಇಲ್ಲ ಅಥವಾ ದಂಡ ಬೀಳುವಂತಹ ಭಯ ಕೂಡ ಅಲ್ಲಿ ಹೆಣ್ಣಿಗೆ ಇರೋದಿಲ್ಲ. ಇದರಿಂದಾಗಿ ನಕಲಿ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ವ್ಯಾಪಕವಾಗ್ತಾ ಇದೆ. ವೀಕ್ಷಕರೇ, ಇವತ್ತು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಅಫಿಷಿಯಲ್ ನಿವಾಸದಲ್ಲಿ ಅವರದ್ದೇ ಪಕ್ಷದ ಸದಸ್ಯೆ ಸ್ವಾತಿ ಮಲಿವಾಲ್ ಅನ್ನುವಂಥ ಹೆಣ್ಣು ಮಗಳ ಮೇಲೆ ಕೇಜ್ರಿವಾಲ್ ಪಿಎ ದೈಹಿಕ ಹಲ್ಲೆಯನ್ನ ನಡೆಸಿದಾನೆ ಅನ್ನುವಂಥ ಸುದ್ದಿ ವರದಿ ಆಗಿದೆ. ದೆಹಲಿ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಈ ಸ್ವಾತಿ ಮಲಿವಾಲ್ ಕೇಜ್ರಿವಾಲ್ ಪಕ್ಷದಲ್ಲಿ ಸ್ಟಾರ್ ಪ್ರಚಾರಕಿಯಾಗಿ ಗುರುತಿಸಿಕೊಂಡಂತಹ ಮಹಿಳೆ. ಈ ಹಿಂದೆ ಕೂಡ ಹಲವಾರು ಚಿಕ್ಕಪುಟ್ಟ ವಿವಾದಗಳಲ್ಲಿ ಸುದ್ದಿ ಆಗ್ತಾ ಇದ್ದಂಥವರು ಈ ಸ್ವಾತಿ ಮಲಿವಾಲ್. ಆದ್ರೆ ಕೇಜ್ರಿವಾಲ್ ಮದ್ಯ ಹಗರಣದಲ್ಲಿ ಸಿಲುಕಿದಾಗಿನಿಂದ ಒಂದು ಅಂತರವನ್ನ ಕಾಯ್ದುಕೊಂಡಿದ್ರು. ಈಗ ಕೇಜ್ರಿವಾಲ್ ಅವರ ತಾತ್ಕಾಲಿಕ ಬಿಡುಗಡೆ ಹಿನ್ನೆಲೆಯಲ್ಲಿ ಅವರ ನಿವಾಸಕ್ಕೆ ಹೋದಾಗ ಇಂತಹ ಒಂದು ಘಟನೆ ನಡೆದಿದೆಯಂತೆ. ಆಕೆ ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಈಗಾಗಲೇ ಮೋದಿ ಆಳ್ವಿಕೆಯಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತ ಎಲ್ಲ ಆರೋಪ ಮಾಡ್ತಾ ಇದ್ದಂತಹ ಕೇಜ್ರಿವಾಲ್ ಇದಕ್ಕೆ ಏನ್ ಹೇಳ್ತಾರೆ? ತಮ್ಮ ಅಫಿಷಿಯಲ್ ನಿವಾಸದಲ್ಲೇ ಹೆಣ್ಣು ಮಗಳ ಮೇಲೆ ಹಲ್ಲೆ ನಡೆಯುತ್ತೆ, ಕಪಾಳ ಮೋಕ್ಷ ನಡೆಯುತ್ತೆ ಅಂತ ಹೇಳಿದ್ರೆ ಇದರ ಬಗ್ಗೆ ಕೇಜ್ರಿವಾಲ್ ಏನ್ ಹೇಳ್ತಾರೆ? ವೀಕ್ಷಕರ, ಲೇಟೆಸ್ಟ್ ಪ್ರಕರಣವನ್ನ ಎಲ್ಲ ರೆಫರೆನ್ಸ್ ಆಗಿ ತಗೊಳ್ಳೋದಕ್ಕೂ ಕೂಡ ಒಂದು ಕಾರಣ ಇದೆ, ಅಂಡ್ ಅದನ್ನು ಹೇಳ್ತೀನಿ. ಇನ್ನು ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸೀರೀಸ್ ಆಫ್ ಟ್ವಿಸ್ಟ್ಗಳು ಸಿಗ್ತಾನೆ ಇವೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದಾದ ಮೇಲೊಂದು ಅತ್ಯಾಚಾರದ ಕೇಸ್ ಜಡಿತಾನೆ ಇದ್ದಾರೆ. ಯಾವತ್ತೂ ನಡೆದಂತಹ ಪ್ರಕರಣಗಳು, ಯಾವತ್ತೂ ರೆಕಾರ್ಡ್ ಆದಂತಹ ವಿಡಿಯೋಗಳು. ಆದ್ರೆ ಈಗ ಒಂದಾದ ಮೇಲೆ ಒಂದು ರೇಪ್ ಕೇಸ್ ಬುಕ್ ಆಗ್ತಾನೆ ಇದೆ. ಮೇಲ್ನೋಟದಲ್ಲಿ ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಅಂತ ಅನ್ಸೋದಿಲ್ವಾ? ಅಥವಾ ಹೆಣ್ಣು ಮಕ್ಕಳನ್ನ ಹುಡುಕಿ ಅವರಿಗೆ ಲಾಭದ ಆಸೆಯನ್ನ ತೋರಿಸಿ ಅಥವಾ ಇನ್ನೇನೋ ಆಮಿಷವನ್ನ ಒಡ್ಡಿ ಅವರಿಂದ ಅತ್ಯಾಚಾರದ ದೂರನ್ನ ಕೊಡಿಸಲಾಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಸ್ವಾತಿ ಮಲಿವಾಲ್ಗೆ ಕಪಾಳ ಮೋಕ್ಷ ಮಾಡಿದಿರಬಹುದು, ಈ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆದಿರೋದಿರಬಹುದು. ಇವೆಲ್ಲವೂ ಕೂಡ ಎಷ್ಟು ಸತ್ಯ ಅಂಡ್ ಎಷ್ಟು ಸುಳ್ಳು ಅನ್ನುವಂಥದ್ದನ್ನ ನ್ಯಾಯಾಲಯ ತೀರ್ಮಾನ ಮಾಡೋದಕ್ಕೆ ವರ್ಷಗಳೇ ಬೇಕಾಗಬಹುದು. ಆದರೆ ಮಹಿಳಾ ಪರ ಕಾನೂನುಗಳು ಅತ್ಯಂತ ಗಟ್ಟಿ ಇರೋದ್ರಿಂದ ಆರೋಪ ಬಂದ ಕೂಡಲೇ ಪುರುಷರನ್ನ ಬಂಧಿಸಲಾಗತ್ತೆ. ನಿರ್ದೋಷಿ ಅಂತ ಪ್ರೂವ್ ಆಗುವಂತಹ ತನಕ ಜೈಲು ಶಿಕ್ಷೆ ಅಥವಾ ಕೋರ್ಟ್ ಅಲೆದಾಟ ಇರಬಹುದು, ಹಣಕಾಸು ಖರ್ಚು ಇರಬಹುದು, ಅದರ ಜೊತೆಗೆ ಅವಮಾನವನ್ನ ಕೂಡ ಎದುರಿಸ್ತಾನೆ ಇರಬೇಕಾಗತ್ತೆ. ಎಷ್ಟೋ ಪ್ರಕರಣಗಳಲ್ಲಿ ಲವ್ ಬ್ರೇಕಪ್ ನಡೆದಿರುತ್ತೆ. ಹುಡುಗನ ಮೇಲಿನ ಸಿಟ್ಟಿಗೆ ಅಥವಾ ಹಣಕಾಸಿನ ನಿರೀಕ್ಷೆಗೆ ಅವನ ವಿರುದ್ಧ ಲೈಂಗಿಕವಾಗಿ ದುರುಪಯೋಗ ಮಾಡಿಕೊಂಡ ಅನ್ನುವಂಥ ಆರೋಪ ಕೂಡ ಹೊರಿಸಲಾಗತ್ತೆ. ಅತ್ಯಾಚಾರ ಪ್ರಕರಣ ದಾಖಲಿಸಲಾಗತ್ತೆ. ಎಲ್ಲವೂ ಕೂಡ ನಕಲಿ ಅಂತ ಹೇಳ್ತಾ ಇಲ್ಲ, ಆದರೆ ಅತ್ಯಾಚಾರ ಕಾನೂನು ದುರುಪಯೋಗ ಆಗ್ತಾ ಇರುವಂಥದ್ದು ಕೂಡ ಸತ್ಯ ಅನ್ನುವಂಥದ್ದನ್ನ ನಾವು ಒಪ್ಪಲೇಬೇಕು. ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೀರಿಯಸ್ ಪ್ರಕರಣವನ್ನ ನಿಮ್ಮ ಹತ್ರ ಹಂಚ್ಕೋತೀನಿ. ಆಗ ನಿಮಗೆ ಅತ್ಯಾಚಾರ ಕಾನೂನು ದುರುಪಯೋಗ ಆಗ್ತಿರೋ ಬಗ್ಗೆ ವಾಸ್ತವಾಂಶ ಏನು ಅನ್ನುವಂಥದ್ದು ಅರ್ಥ ಆಗಬಹುದು. ವೀಕ್ಷಕರೇ, 2013ರಲ್ಲಿ ಅತ್ಯಾಚಾರ ಕಾನೂನಿಗೆ ತಿದ್ದುಪಡಿಯನ್ನು ತರಲಾಗುತ್ತೆ.
ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಹೆಣ್ಣಿಗೆ ರಕ್ಷಣೆ ಮತ್ತು ತ್ವರಿತವಾಗಿ ನ್ಯಾಯ ಸಿಗಬೇಕು ಅನ್ನುವಂತಹ ಸದುದ್ದೇಶದಿಂದ ಈ ಅಮೆಂಡ್ಮೆಂಟ್ ಅನ್ನ ಮಾಡಲಾಗತ್ತೆ. ಆದ್ರೆ ಇದು ಯಾವ ಪರಿ ದುರುಪಯೋಗ ಆಗ್ತಾ ಇದೆ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಜೈಪುರದ ಒಬ್ಬ ಯುವತಿಯ ಬಗ್ಗೆ ತಿಳ್ಕೊಳ್ಳೇಬೇಕು. ಯುವತಿ ಹೆಸರು ಇತ್ಯಾದಿ ಯಾವ ಡೀಟೇಲ್ಸ್ ಕೂಡ ನಮಗೆ ಬೇಡಿ. ಈ ಯುವತಿ 8 ವರ್ಷಗಳಲ್ಲಿ 20 ಪುರುಷರ ವಿರುದ್ಧ ರೇಪ್ ಕೇಸನ್ನು ಫೈಲ್ ಮಾಡಿದ್ದಾಳೆ. ಮೊಲೆಸ್ಟೇಷನ್, ಗ್ಯಾಂಗ್ ರೇಪ್, ಅತ್ಯಾಚಾರ ಅಂತ ಒಟ್ಟು 14 ಕೇಸನ್ನು ಹಾಕಿದ್ದಾಳೆ. ವೀಕ್ಷಕರು, ಒಬ್ಬ ಹೆಣ್ಣಿನ ಮೇಲೆ ಪದೇ ಪದೇ ಹೀಗೆ ಭಿನ್ನ ಭಿನ್ನ ವ್ಯಕ್ತಿಗಳು ಅತ್ಯಾಚಾರವನ್ನು ನಡೆಸೋದಕ್ಕೆ ಸಾಧ್ಯನಾ? ಹೆಣ್ಣು ಹೀಗೆ ಪದೇ ಪದೇ ಅತ್ಯಾಚಾರಕ್ಕೆ ಒಳಗಾಗಬೇಕು ಅಂತ ಹೇಳಿದ್ರೆ ಆಕೆ ಅಂತಹ ನರಕದಲ್ಲಿ ಬದುಕ್ತಾ ಇರಬೇಕು. ಡಕಾಯಿತರ ಗ್ಯಾಂಗ್ನಲ್ಲೂ ಕೂಡ ಬಹುಶಃ ಇಂಥದ್ದು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ನಡಿಬಾರದು ಅಂತ ಕೇಳಬಹುದು ನೀವು. ಅಫ್ಕೋರ್ಸ್ ವರ್ಸ್ಟ್ ಕೇಸ್ಗಳಲ್ಲಿ ನಡಿಬಹುದು. ಆದರೆ ಈ ಜೈಪುರದ ಯುವತಿ ಹಾಕಿರುವಂತಹ ಕೇಸ್ಗಳಲ್ಲಿ 7 ಪ್ರಕರಣಗಳು ಸುಳ್ಳು ಆರೋಪ ಅಂತ ಸಾಬೀತಾಗಿದೆ. ಈಕೆ ಹಾಕಿರುವಂತಹ ಕೇಸ್ಗಳಲ್ಲಿ 9 ಕೇಸ್ಗಳೇನಿವೆ ಅದನ್ನು ನೋಡಿ ನೀವೇ. 9 ಪ್ರಕರಣಗಳಲ್ಲಿ ಈಕೆ ನೀಡಿರುವಂತಹ ದೂರು ಏನು ಅಂತ ಹೇಳಿದ್ರೆ, ನನ್ನನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ರೇಪನ್ನ ಮಾಡಿ ಕೈ ಕೊಟ್ಟಿದ್ದಾರೆ ಅಂತ. 9 ಮಂದಿ ಒಂದೇ ರೀತಿಯಲ್ಲಿ ಮೋಸ ಮಾಡೋದಕ್ಕೆ ಹೇಗೆ ಸಾಧ್ಯ? ಅದು ಸಾಧ್ಯನಾ? ಒಬ್ಬನಿಂದ ಮೋಸ ಹೋದ್ರೇನೆ ಹೆಣ್ಣು ಮಕ್ಕಳು ಹುಷಾರಾಗಿ ಬಿಡ್ತಾರೆ. ಆದ್ರೆ ಒಬ್ಬರಾದ ಮೇಲೆ ಒಬ್ರು ಅಂತ ಹೀಗೆ ಸಾಲು ಸಾಲಾಗಿ ಮದುವೆ ವಿಚಾರದಲ್ಲಿ ಮೋಸ ಹೋಗೋದಕ್ಕೆ ಸಾಧ್ಯ ಇದೆಯಾ? ಅದರಲ್ಲೂ ಎಲ್ಲ 9 ಮಂದಿ ಅದೇ ರೀತಿ ನಂಬಿಸಿ ಈಕೆ ಮೇಲೆ ಅತ್ಯಾಚಾರವನ್ನ ನಡೆಸಿದ್ದಾರೆ ಅಂತ ಹೇಳಿದ್ರೆ ನಂಬೋಕ್ಕಾಗತ್ತಾ? ಅದೇನಾದ್ರೂ ನಿಜಾನೇ ಆಗಿದ್ರೆ ಅದು ಈಕೆಯ ಪೆದ್ದುತನ ಅಂತ ಅನ್ಕೋಬೇಕಾಗತ್ತೆ. ಆದ್ರೆ ಈಕೆ ಪೆದ್ದೆ ಅಲ್ಲ, ಇದು ಈ ಯುವತಿಯ ರೆಗ್ಯುಲರ್ ಬಿಸ್ನೆಸ್. ಪುರುಷರ ಜೊತೆಗೆ ಸಂಬಂಧವನ್ನ ಬೆಳೆಸೋದು, ಆನಂತರ ರೇಪ್ ಕೇಸನ್ನು ಹಾಕುವಂಥದ್ದು, ರೇಪ್ ಕೇಸ್ ವಾಪಸ್ ತಗೋಬೇಕು ಅಂತ ಹೇಳಿದ್ರೆ ಇಷ್ಟು ಹಣ ಕೊಡುವಂತ ಭಾರಿ ಮೊತ್ತಕ್ಕೆ ಡಿಮ್ಯಾಂಡ್ ಅನ್ನು ಇಡುವಂಥದ್ದು, ಹಣ ಸಂದಾಯ ಆದ ಮೇಲೆ ಕೇಸನ್ನ ವಾಪಸ್ ಪಡೆಯೋದು. ಇದು ಈಕೆ ನಡೆಸ್ಕೊಂಡು ಬಂದಿರುವಂತಹ ವ್ಯವಹಾರ. ಈ ಹೆಂಗಸು ಇದೇ ರೀತಿ ಗುರ್ಗಾಂವ್ನಲ್ಲಿ ಒಂದು ಸುಳ್ಳು ಅತ್ಯಾಚಾರದ ಕೇಸನ್ನು ಹಾಕಿ ಸಿಕ್ಕಿ ಬೀಳ್ತಾಳೆ. ಕೋರ್ಟ್ ಆಕೆಯನ್ನೇ ತಪ್ಪಿತಸ್ಥೆ ಅಂತ ತೀರ್ಪು ಕೂಡ ನೀಡುತ್ತೆ. 2023 ಏಪ್ರಿಲ್ ತಿಂಗಳಲ್ಲಿ ಸಾಮಾಜಿಕ ಕಾರ್ಯಕರ್ತೆ ದೀಪಿಕಾ ನಾರಾಯಣ್ ಭಾರದ್ವಾಜ್ ಅವರು ಈ ಯುವತಿಯ ವಿರುದ್ಧ ರಾಜಸ್ಥಾನ್ ಪೊಲೀಸ್ ಇಲಾಖೆಗೆ ಎಲ್ಲಾ ಡೀಟೇಲ್ಸ್ ಅದೇ ರೀತಿ ಕೇಸ್ ಹಿಸ್ಟ್ರಿಗಳ ಸಮೇತ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಈಕೆ ಮಾಡಿರುವಂತಹ ಎಲ್ಲಾ ಫಾಲ್ಸ್ ಕಂಪ್ಲೇಂಟ್ಗಳಾಗಿರಬಹುದು, ವಜಾ ಆಗಿರುವಂತಹ ಕೇಸ್ಗಳಾಗಿರಬಹುದು, ಹಣದ ಡಿಮಾಂಡ್ಗಳಾಗಿರಬಹುದು, ಇವೆಲ್ಲದರ ವಿವರ ಕೂಡ ನೀಡ್ತಾರೆ. ನೇರವಾಗಿ ಡಿಜಿಪಿ ಮತ್ತು ರಾಜಸ್ಥಾನ್ ಸಿಎಂ ಅವರ ಗಮನಕ್ಕೂ ಕೂಡ ತರಲಾಗತ್ತೆ. ಆದರೆ ಕಾನೂನು ಮಹಿಳೆಯರ ಪರ ಇರೋದಕ್ಕೆ ಮಹಿಳೆ ಈ ರೀತಿ ದೂರನ್ನು ಕೊಟ್ಟರು ಕೂಡ ಅದರಿಂದ ಯಾವ ಉಪಯೋಗ ಕೂಡ ಆಗೋದಿಲ್ಲ. ಇನ್ಫ್ಯಾಕ್ಟ್ ಆ ನಂತರ ಆಕೆ ದುರಾಭ್ಯಾಸ ಇನ್ನೂ ಕೂಡ ರಾಜಾರೋಷವಾಗಿ ನಡೆಯುತ್ತೆ. ಇಷ್ಟೆಲ್ಲ ಆದ ನಂತರ ಕೂಡ ಆಕೆ ಇನ್ನು 3 ಸುಳ್ಳು ಅತ್ಯಾಚಾರದ ಕೇಸ್ಗಳನ್ನ ಕಳೆದ ಜೂನ್ ಅದೇ ರೀತಿ ಡಿಸೆಂಬರ್ ತಿಂಗಳಲ್ಲಿ ಫೈಲ್ ಕೂಡ ಮಾಡ್ತಾಳೆ. ಇಲ್ಲಿ ಸಮಾಧಾನದ ವಿಚಾರ ಏನು ಅಂತ ಕೇಳಿದ್ರೆ, ಈಗ ದಿ ಬಾರ್ ಅಸೋಸಿಯೇಷನ್ ಆಫ್ ಜೈಪುರ ಆಕೆ ವಿರುದ್ಧ ತಿರುಗಿ ನಿಂತಿದೆ. ಜೈಪುರದ ಪೊಲೀಸ್ ಕಮಿಷನರ್ಗೆ ಸೀರಿಯಸ್ ಕಂಪ್ಲೇಂಟ್ ಮಾಡಿದೆ. ಅವಳ ವಿರುದ್ಧ 3 ಸುಲಿಗೆ ಪ್ರಕರಣಗಳು ಕೂಡ ದಾಖಲಿಸಿಕೊಂಡಿದೆ ಜೈಪುರ್ ಪೊಲೀಸ್ ಡಿಪಾರ್ಟ್ಮೆಂಟ್. ಆದರೆ ಕೇಸ್ಗಳು ಕೇವಲ ಕೇಸ್ಗಳಾಗಿ ಫೈಲ್ನಲ್ಲಿ ಉಳ್ಕೊಳ್ಳುತ್ತೋ ಅಥವಾ ನಿಜಕ್ಕೂ ಕೂಡ ಈಕೆ ವಿರುದ್ಧ ಗಂಭೀರ ಕ್ರಮ ಕೈಗೊಳ್ತಾರೋ ಗೊತ್ತಿಲ್ಲ, ನೋಡಬೇಕು. ಇವಳಿಂದ ಹಿಂಸೆಗೆ ಒಳಗಾದಂತಹ ಪುರುಷರಿಗೆ ನ್ಯಾಯ ಸಿಗುತ್ತಾ? ಅವರ ಹಣ ವಾಪಸ್ ಬರುತ್ತಾ? ಅದು ಗೊತ್ತಿಲ್ಲ. ಆ ಗಂಡಸರ ಮಾನ ಅಂತೂ ಕೂಡ ವಾಪಸ್ ಬರೋದಿಲ್ಲ. ಕಾನೂನು ಪ್ರಕಾರ ಈಕೆಗೆ ಶಿಕ್ಷೆ ಆಗಿದ್ರೆ ನಿಜಕ್ಕೂ ಕೂಡ ನಕಲಿ ರೇಪ್ ಕೇಸ್ ಹಾಕೋರಿಗೆ ಅದು ಪಾಠ ಆಗ್ತಾ ಇತ್ತು. ಪ್ರಜ್ವಲ್ ಪ್ರಕರಣದಲ್ಲಿ ರಾಜಕೀಯ ಪ್ರೇರಿತರಾಗಿ ರೇಪ್ ಕೇಸ್ ಫೈಲ್ ಮಾಡ್ತಾ ಇದ್ದಲ್ಲಿ ಅವರಿಗೂ ಕೂಡ ಕಾನೂನು ಚಡಿಯೇಟು ಕೊಡಬೇಕು. ಒಂದು ವೇಳೆ ನಿಜಕ್ಕೂ ಕೂಡ ಅತ್ಯಾಚಾರವೇ ನಡೆದಿದ್ದಲ್ಲಿ ಅತ್ಯಾಚಾರ ಎಸಗಿದಂಥ ರಾಕ್ಷಸನಿಗೆ, ಆ ವಿಕೃತನಿಗೆ ಶಿಕ್ಷೆ ಆಗಲೇಬೇಕು. ಆ ವಿಚಾರದಲ್ಲಿ ದೂಸರ ಮಾತು ಇಲ್ಲವೇ ಇಲ್ಲ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.